ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಒಂದು ಒಳ್ಳೆಯ ನ್ಯೂಸ್ ಅಂತ ಹೇಳ್ಬೋದು. ಗರ್ಭಿಣಿಯರಿಗೆ ಕೇಂದ್ರದ ಭರ್ಜರಿ ಗಿಫ್ಟ್ ಅಂತ 5,000ರಿಂದ 11,000ವರೆಗೆ ನೇರ ಹಣ ಯಾವ ರೀತಿ ತಗೋಬೋದು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ, ಹಾಗೆ ಯಾವ ರೀತಿ ಅರ್ಜಿನ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಆದಷ್ಟು ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಮೊದಲ ಮಗುವಿಗೆ ಜನನದ ವೇಳೆ ಸಿಗಲಿದೆ 5,000 ಆರ್ಥಿಕ ನೆರವು. ಎರಡನೇ ಮಗು ಹೆಣ್ಣಾದರೆ ಸರ್ಕಾರದಿಂದ ಸಿಗುತ್ತಿದೆ 6,000 ಬಂಪರ್ ಆಫರ್ ಅಂತ ಹೇಳ್ಬೋದು. ಮಗುವಿನ ಆಗಮನದ ಸಂಭ್ರಮದಲ್ಲಿ ಪೋಷಕರಿಗೆ, ಅದರಲ್ಲೂ ವಿಶೇಷವಾಗಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕೇಂದ್ರ ಸರ್ಕಾರವು ದೊಡ್ಡ ಕೊಡುಗೆಯೊಂದನ್ನು ನೀಡುತ್ತಿದೆ. ಗರ್ಭಿಣಿಯರು, ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಹಾಗೂ ಸೂಕ್ತ ಆರೋಗ್ಯ ತಪಾಸಣೆ ಲಭ್ಯವಾಗುವಂತೆ ಮಾಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಿಂದ PMM ಅಂದ್ರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೇರ ಹಣಕಾಸಿನ ನೆರವು. ಇದು 2017ರಿಂದ ಆರಂಭವಾದ ಯೋಜನೆಯಾಗಿದೆ. ಮೊದಲನೇದಾಗಿ ಮೊದಲ ಮಗುವಿನ ಸಂದರ್ಭದಲ್ಲಿ 5,000 ರೂಪಾಯಿ ಸಿಗುತ್ತದೆ. ಅಂದರೆ ಮೊದಲ ಬಾರಿ ತಾಯಿಯಾಗುವ ಮಹಿಳೆಯರಿಗೆ ಒಟ್ಟು 5,000 ರೂಪಾಯಿಗಳನ್ನು 2 ಕಂತುಗಳಲ್ಲಿ ನೀಡಲಾಗ್ತದೆ. ಮೊದಲ ಕಂತು 3,000 ರೂಪಾಯಿ ಗರ್ಭಧಾರಣೆ ನೋಂದಣಿ ಮಾಡಿಸಿ ಹೆರಿಗೆಗೂ ಮುನ್ನ ಕನಿಷ್ಠ 1 ಬಾರಿ ಅಧಿಕೃತ ಆರೋಗ್ಯಕ್ಕೆ ತಪಾಸಣೆ ಪೂರ್ಣಗೊಳಿಸಿದ ನಂತರ ಈ ಮೊತ್ತ ಲಭ್ಯವಾಗುತ್ತದೆ. ಇನ್ನು ಎರಡನೇ ಕಂತು 2,000 ರೂಪಾಯಿ ಮಗುವಿನ ಜನನದ ನೋಂದಣಿ ಮತ್ತು ಮಗುವಿಗೆ ಮೊದಲೇ ಹಂತದ ಚುಚ್ಚುಮದ್ದು ನೀಡಿದ ನಂತರ ಈ ಹಣ ಬ್ಯಾಂಕಿಗೆ ಖಾತೆಗೆ ಜಮಾವಾಗುತ್ತದೆ ಅಂತ ಹೇಳಾಗ್ತದೆ. ಇನ್ನು ಎರಡನೇ ಮಗು ಹೆಣ್ಣಾದರೆ ಬಂಪರ್. ಎರಡನೇ ಮಗು ಹೆಣ್ಣಾದರೆ ಮಾತ್ರ ನಿಮಗೆ 6,000 ರೂಪಾಯಿ ಸಿಗುತ್ತೆ. ಮೊದಲನೇ ಮಗು ಹೆಣ್ಣಾಗಲಿ ಗಂಡಾಗಲಿ 5,000 ಸಿಗುತ್ತೆ. ಎರಡನೇ ಮಗು ಹೆಣ್ಣಾದರೆ ಮಾತ್ರ 6,000 ರೂಪಾಯಿ ಸಿಗುತ್ತೆ ಅಂತ ಕೇಂದ್ರ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಆದ್ಯತೆ ನೀಡುತ್ತಿದ್ದು, ಒಂದು ಒಳ್ಳೆಯ ಎರಡನೇ ಮಗು ಹೆಣ್ಣು ಮಗು ಆದರೆ ಸರ್ಕಾರವು ಆಕೆಗೆ ಒಂದು ಕಂತಿನಲ್ಲಿ 6,000 ರೂಪಾಯಿಗಳ ಬೃಹತ್ ಮೊತ್ತವನ್ನು ನೀಡುತ್ತದೆ. ಅಂದರೆ ಒಬ್ಬ ಮಹಿಳೆ ತನ್ನ ಮೊದಲ ಮಗು ಮತ್ತು ಎರಡನೇ ಹೆಣ್ಣು ಮಗುವಿಗೆ ಜನನದ ವೇಳೆಗೆ ಒಟ್ಟು 11,000 ರೂಪಾಯಿಗಳ ಸರ್ಕಾರಿ ಸೌಲಭ್ಯವನ್ನು ಪಡೆಯಬಹುದಾಗಿ ಹೇಳಲಾಗ್ತದೆ. ಯೋಜನೆಯ ಲಾಭ ಪಡೆಯಲು ಯಾವ ರೀತಿ ಅರ್ಹತೆಗಳಿರಬೇಕಂದ್ರೆ, ಅರ್ಜಿ ಸಲ್ಲಿಸುವ ಮಹಿಳೆ ವಯಸ್ಸು ಕನಿಷ್ಠ 19 ವರ್ಷ ಆಗಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಮಿತಿಯನ್ನು ಮೀರಿರಬಾರದು. ಮಗು ಜನಿಸಿದ 270 ದಿನಗಳ ಒಳಗಾಗಿ ಅಧಿಕೃತವಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಇನ್ನು ಅಗತ್ಯವಾಗಿರುವ ದಾಖಲೆ ಯಾವ್ಯಾವ ಅಂದರೆ, ಆಧಾರ್ ಕಾರ್ಡ್ ಬೇಕು. ಇದು ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವಂಥ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಇನ್ನು ಬ್ಯಾಂಕ್ ಪಾಸ್ಬುಕ್, ಹಣ ವರ್ಗಾವಣೆಗಾಗಿ ಬ್ಯಾಂಕ್ ಖಾತೆ ವಿವರಗಳು ಬೇಕು. ಇನ್ನು ರೇಷನ್ ಕಾರ್ಡ್ ಅಥವಾ ಆದಾಯ ಪ್ರಮಾಣ ಪತ್ರ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಬೇಕು. ಇನ್ನು MCP ಕಾರ್ಡ್ ಅಂದರೆ ತಾಯಿ ಮತ್ತು ಮಗುವಿನ ಸಂರಕ್ಷಣಾ ಕಾರ್ಡ್, ತಪಾಸಣೆ ಮತ್ತು ಲಸಿಕೆಗಳ ವಿವರಕ್ಕಾಗಿ ಇರುವ ಅಗತ್ಯ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸೋದಂದರೆ, ನೀವು ಆನ್ಲೈನ್ ಥ್ರೂ ನಿಮಗೆ ಗೊತ್ತಿರುವಂಥ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಮೂಲಕ ನೀವು ಸ್ವಂತ ಅರ್ಜಿ ಸಲ್ಲಿಸ್ಬೋದು. ಇನ್ನು ಆಫ್ಲೈನ್ ಅಂದರೆ ನಿಮ್ಮ ಗ್ರಾಮ ಅಥವಾ ವಾರ್ಡನ್ ಹತ್ತಿರ ಅಂಗನವಾಡಿ ಕೇಂದ್ರ ಅಥವಾ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಭೇಟಿ ನೀಡಿ ಅಧಿಕಾರಿಗಳ ಸಹಾಯದಿಂದ ನೋಂದಣಿ ಮಾಡಿಸ್ಕೊಳ್ಬೋದು ಅಂತ ಹೇಳಲಾಗ್ತದೆ. ಇನ್ನು ಮೊದಲನೇದಾಗಿ ಯೋಜನೆ ಸಂಪೂರ್ಣ ವಿವರ ಯಾವಂದರೆ, ಯೋಜನೆ ಹೆಸರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಇದು ಇನ್ನು ಒಟ್ಟು ಸಹಾಯಧನ 5,000ರಿಂದ 11,000ವರೆಗೆ. ಕನಿಷ್ಠ ವಯಸ್ಸು 19 ವರ್ಷ ತುಂಬಿರಬೇಕು. ಇನ್ನು ಅರ್ಜಿ ಸಲ್ಲಿಸುವ ಅವಧಿ ಮಗು ಜನಿಸಿದ 270 ದಿನಗಳ ಒಳಗಾಗಿ. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಅಥವಾ ಅಂಗನವಾಡಿ ಕೇಂದ್ರ. ಇನ್ನು ಅರ್ಜಿ ಸಲ್ಲಿಸುವ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ಹಣ ಖರ್ಚು ಮಾಡಬೇಕಿಲ್ಲ. ನಿಮ್ಮ ಹತ್ತಿರ ಅಂಗನವಾಡಿ ಕಾರ್ಯಕರ್ತರನ್ನು ಭೇಟಿ ಮಾಡಿ ಅವರ ಮೂಲಕವೇ ಅರ್ಜಿ ಸಲ್ಲಿಸಿ ಅಂತ ಹೇಳಲಾಗ್ತದೆ. ನಿಮಗೂ ಕೂಡ ಈ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕ್ವಶನ್ ಇರ್ಬೋದು, ಎರಡನೇ ಮಗು ಗಂಡಾಗಿದ್ದರೆ 6,000 ರೂಪಾಯಿ ಸಿಗುತ್ತದೋ? ಇಲ್ಲ. ಸದ್ಯದ ನಿಯಮದಂತೆ ಎರಡನೇ ಮಗು ಹೆಣ್ಣಾಗಿದ್ದರೆ ಮಾತ್ರ ಈ ವಿಶೇಷ 6,000 ರೂಪಾಯಿ ನೆರವು ಸಿಗುತ್ತದೆ. ಮೊದಲನೇ ಮಗುವಿಗೆ ಗಂಡಿರಲಿ ಹೆಣ್ಣಿರಲಿ 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಲಾಗ್ತದೆ. ಈ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.